ಶ್ರೀರಸ್ತು ಶುಭಮಸ್ತು ಶ್ರೀರಸ್ತು ಶುಭಮಸ್ತು. ನಾನು ಶ್ರೀನಿಧಿ ಅವ್ರನ್ನ ಮದುವೆ ಆಗಬೇಕು ಅಂದ್ಕೊಂಡಿದ್ದೆ. ಮತ್ತೆ ಈಗ ಮನೋರನ್ನ ಮದುವೆ ಆಗಕ್ಕೆ ಹೊರಟಿದ್ಯಾ? ಅನಿವಾರ್ಯತೆ ಗೊತ್ತು. ಆದರೆ ಈ ಮದುವೆಯಿಂದ ನೀನು ಸಂತೋಷವಾಗಿರ್ತೀಯಾ? ಇಲ್ಲ ತಾನೆ. ನೀನು ಬೇಸರದಲ್ಲಿದ್ರೆ ನಿಮ್ಮ ತಂದೆ ಅದು ನೆಮ್ಮದಿಯಾಗಿ ಹೇಗಿರ್ತಾರೆ? ಯಾರು ನೆಮ್ಮದಿಯಾಗಿರಲ್ಲ? ಅದು ಜಾನ್ವಿ ಹೇಳ್ತಿದ್ಲು, ಅವಳು ಮದುವೆಗೆ ಹೋಗ್ಬಿಟ್ರೆ ಅವ್ರ ತಂದೆ ಒಂಟಿಯಾಗಿರ್ಬಿಡ್ತಾರೆ, ನೆಮ್ಮದಿಯಾಗಿರಲ್ಲ ಅಂತ. ನಾವು ಅವಳಿಗೆ ಸಮಾಧಾನ ಮಾಡ್ತಿದ್ವಿ ಅಲ್ವಾ ಜಾನ್ವಿ? ಅಲ್ಲಮ್ಮ, ನೀನೇಕೆ ಆ ಥರ ತಿಳ್ಕೊಬೇಕು? ನಿಮ್ಮ ತಂದೆ ನೋಡ್ಕೊಳಕ್ ನಾವೆಲ್ಲ ಇಲ್ವಾ? ನೋಡ್ರಮ್ಮ, ಇನ್ನು 10-15 ನಿಮಿಷಕ್ಕೆ ಪುರೋಹಿತರು ಬಂದ್ಬಿಡ್ತಾರೆ. ಅಷ್ಟರಲ್ಲಿ ಬೇಗ ರೆಡಿ ಮಾಡಿಸಿ. ನಾನು ಬರ್ತೀನಿ. ಜಾನ್ವಿ, ಈಗಲೂ ಕಾಲ ಮಿಂಚಿಲ್ಲ. ನಿಮ್ಮ ತಂದೆ ಹತ್ರ ಹೇಳ್ಬಿಡು ಈ ಎಂಗೇಜ್ಮೆಂಟ್ ಬೇಡ ಅಂತ. ಹೇಗಿದ್ರು ನಿಮ್ಮ ತಂದೆಗೆ ಈ ಸಂಬಂಧ ಇಷ್ಟ ಇಲ್ಲ. ನಿಮ್ಮ ತಂದೆ ಕಾಲ್ ಆಪರೇಷನ್ ತಾನೆ, ಬ್ಯಾಂಕಲ್ಲಿ ಲೋನ್ ತಗೋಬಹುದು, ಇಲ್ಲ ಬೇರೆ ಯಾರ ಹತ್ರ ಸಾಲ ತಗೋಬಹುದು. ಏನಾದ್ರೂ ಹೇಳು ಜಾನವಿ. ಮದನ್ ಅವ್ರು ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೊಂಡಿದ್ದಾರೆ. ಈಗ ಕ್ಯಾನ್ಸಲ್ ಮಾಡಿದ್ರೆ ತಪ್ಪಾಗುತ್ತೆ. ಪಕ್ಕ ಪಕ್ಷಿಗಳ ತರ ಕಾಯ್ತಾ ಇದ್ದಾರೆ. ನೀವೇನು ಎದುರ್ಕೋಬೇಡಿ. ನೋಡಿ, ಪೊಲೀಸ್ನವರು ಇದ್ದಾರೆ ಜೊತೆಗೆ. ನಾನು ಇದೀನಿ, ಬನ್ನಿ. ಯಾಕೆ ಯೋಚನೆ ಮಾಡ್ತೀರಿ? ಚೆಂಗೇಶ್ವ, ಕೊನೆಗೂ ಪುರೋಹಿತರು ಕರ್ಕೊಂಡ್ಬಂದ್ಬಿಟ್ಯಾ? ಬನ್ನಿ ಪುರೋಹಿತ್ರೆ, ಎಂಗೇಜ್ಮೆಂಟ್ ಮಾಡ್ಬಿಡಿ. ಸ್ವಲ್ಪ ತಡ್ಕೊಳ್ರಿ. ಅವರು ಪ್ರೊಫೆಷನಲಿಸ್ಟು. ಶಾಸ್ತ್ರ ಸಂಪ್ರದಾಯ ಅಂತ ಅರೇಂಜ್ಮೆಂಟ್ ಮಾಡ್ಕೋಬೇಕಾಗುತ್ತೆ. ಮತ್ತೆ ಹಿಂಗೆ ಉಂಗ್ರ ತೋರ್ಸಕ್ಕಾಗತ್ತಾ? ಸ್ವಲ್ಪ ತಡ್ಕೊಳ್ಳಿ. ಬನ್ನಿಪ್ಪ ನೀವು. ಅದಕ್ಕೆ ಹೇಳಿದೆ ಎದ್ಕೋಬಿಡಿ ಅಂತ. ಭಾವ, ನಿಶ್ಚಿತಾರ್ಥ ಪುರೋಹಿತರು ಭಾರಿ ಪವರ್ಫುಲ್ಲು. ಇವ್ರು ಮಾಡಿ ನಿಶ್ಚಿತಾರ್ಥ ಮದುವೆ ಯಾವುದು ಬ್ರೇಕ್ ಆಗಿಲ್ಲ, ಕಚ್ಕೊಂಡೇ ಇದೆ. ಪಾಪ ಮೌನರತ್ವದಲ್ಲಿದ್ದಾರೆ. 4 ಮಂತ್ರ ಹೇಳ್ಬಿಡಿ, ಎಚ್ಚರ ಆಗ್ಬಿಡ್ತಾರೆ. ಬನ್ನಿ. ಯಾವ್ದಾದ್ರೂ ಮಾಡಿ ಈ ನಿಶ್ಚಿತಾರ್ಥ ನಿಲ್ಸಪ್ಪ. ಏನ್ ಮಾವ, ಈ ಎಂಗೇಜ್ಮೆಂಟ್ ಹೇಗಾದ್ರೂ ಮಾಡಿ ನಿಲ್ಸು ಅಂತ ದೇವ್ರಿಗೆ ಅಪ್ಲಿಕೇಶನ್ ಆಗ್ತಾ ಇದೆಯಾ? ಏನು ಪ್ರಯೋಜನ ಇಲ್ಲ. ನಿನ್ನ ದೇವರು ದೇವಸ್ಥಾನದಲ್ಲಿಲ್ಲ, ರಜೆ ತಗೊಂಡ್ಬಿಟ್ಟಿದ್ದಾನೆ. ಈಗೇನಿದ್ರು ನಾನೇ ದೇವರು, ಅಳಿಯ ದೇವರು. ಬನ್ನಿ. ಪುರೋಹಿತ್ರೆ, ಮುಹೂರ್ತ ಬರ್ತಿದ್ದಾಗೆ ಸಿಂಪಲ್ ಆಗಿ ಶಾಸ್ತ್ರ ಮುಗಿಸ್ಬಿಡಿ. ಎಳೆಯಕ್ಕೆ ಹೋಗ್ಬಿಡಿ. ತುಂಬಾ ಟೆನ್ಷನ್ ಇದ್ದೀವಿ. ಹಾಗಾದ್ರೆ ಹುಡುಗಿ ಕಡೆಯವ್ರನ್ನ ಕರೆಸಿ. ಹುಡುಗಿ ಕಡೆಯವ್ರು ನಾವೇ. ಶಾಂತ ಬಾರೆ. ಏನ್ರಿ ಬಾಬಾ, ಹುಡುಗನ ಕರೆಸಿ. ಹುಡುಗ ಕುದುರೆ ಮೇಲೆ ಇದೆ. ಸರ್ ಬನ್ನಿ ಬನ್ನಿ, ನೋಡಿ ನೋಡಿ. ನಾನು ರೆಡಿ. ಉಂಗುರ ತೊಡಸ್ಲಾ? ಅಯ್ಯೋ, ಸ್ವಲ್ಪ ಇರಿ. ಹುಡುಗಿ ಬರ್ಬೇಕಲ್ವಾ? ಹುಡುಗಿನ ಕರೆಸಿ. ಶಾಂತ, ಹೋಗಿ ಹುಡುಗಿನ ಕರ್ಕೊಂಬ. ನಾನು ಭಾವನ್ ಕರ್ಕೊಂಡ್ ಬರ್ತೀನಿ. ಸರಿ. ಪುರೋಹಿತ್ರೆ, ನಮ್ಮ ಭಾವ ಸ್ವಲ್ಪ ಕುಂಟು, ನಿಧಾನ ಬರೋದು. ಹೋಗು ಹೋಗು. ಹೊರಗಡೆ ಮುದುಕ ತಲೆ ಮೇಲೆ ಕೈ ಎತ್ಕೊಂಡು ನಿಂತಿದ್ದಾನೆ, ಕರ್ಕೊಂಬ ಹೋಗು. ನೀವು ಕಾಯಕೋಬಿಡಿ, ಶಾಸ್ತ್ರ ಸುಳ್ಳು ಹಚ್ಕೊಂಬಿಡಿ. ತದೇವ ಲಗ್ನಂ ಸುದಿನಂ ತದೇವ ತಾನೋ ಮಂದ್ರೇಶ ಮೋಂಜಂದೋಹಾನ ಧೇನುರ್ವಾಗಸ್ಮಾನುಪದುಷ್ಟೋದಯಿತೋ ಧ್ರುವಂತೆ ರಾಜ ವರುಣೋ ಧ್ರುವಂ ದೇವೋ ಬೃಹಸ್ಪತಿಃ ಧ್ರುವಂಚ ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರಯತಾನ್ ಧ್ರುವ ನಿಶ್ಚಿತಾರ್ಥಾರಂಭ ಮುಹೂರ್ತೋಸ್ತೋ ಸುಮುಹೂರ್ತೋಸ್ತೋ ಸುಪ್ರತಿಷ್ಠಿತಮಸ್ತು. ನಿಧಾನ ಪವ, ಬನ್ನಿ. ಸ್ವಲ್ಪ ಜಾಗ ಬಿಡ್ರಮ್ಮ. ಪುರೋಹಿತ್ರೆ, ಇವ್ರು ಎಲ್ಲಿ ಕೂರ್ಸೋದು? ಮನೆ ಮೇಲೆ ಕೂರಿಸಿ. ಮತ್ತೆ ಹೆಣ್ಣು ಪಕ್ಕದಲ್ಲಿ ಕೂತ್ಕೊಳ್ತಾಳೆ. ಕೂತ್ಕೊಳ್ಳಿ ಬಾಬಾ, ನಿಧಾನ.
ಜಾನು ಇನ್ನೂ ಬರಲಿಲ್ಲ. ಓ ಕರ್ಕೊಂಡು ಬರ ಬೇಗ. ಏ ಶಾಂತ, ಎಲ್ಲಿ ಹಾಳಾಗೋದ್ಯಾ? ಜಾನ್ವಿ 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 ಗೀತಾ ಎಲ್ಲೋದ್ರು? ಅಯ್ಯೋ ಓಂ ದಕ್ಷಯೋರಾರುಣಿಮಹೇ ಗಾತುಂ ಯಜ್ಞಾಯ ಗಾತುಂ ಯಜ್ಞಪತಯೇ ದೈವೀ ಸ್ವಸ್ತಿರಸ್ತು ನಃ ಸ್ವಸ್ತಿರ್ಮಾನುಷೇಭ್ಯಃ ಊರ್ಧ್ವಂ ಜಗಾತು ಭೇಷಜಂ ತನ್ನೋ ಅಸ್ತು ಶಂ ಚತುಷ್ಪದೇ ಓಂ ಶಾಂತಿ ಶಾಂತಿ ಶಾಂತಿ. ಜಾನ್ವಿ, ಹೇ ಏನೇ ಹೆಂಗ್ ಕೂತಿದ್ಯಾ? ಟೈಮ್ ಆಯ್ತು, ಜಾನ್ವಿ ಕರ್ಕೊಂಬಾರ್ಯಾ. ಜಾನ್ವಿ ಕಾಣಿಸ್ತಾ ಇಲ್ಲ ರೀ. ಹಾ, ಜಾನ್ವಿ ಕಾಣಿಸ್ತಾ ಇಲ್ಲ. ಏ ಬಾತ್ರೂಮ್ ಅಲ್ಲಿ ಇರ್ಬೇಕು, ನೋಡೆ. ಎಲ್ಲ ಕಡೆ ಹುಡುಕ್ದೆ, ಎಲ್ಲೂ ಕಾಣಿಸ್ತಾ ಇಲ್ಲ. ಅವಳು ಮಾತ್ರ ಅಲ್ಲ ರೀ, ಅವಳ ಜೊತೆಗಿದ್ರಲ್ಲ ಯಾರವಳು, ಗೀತಾ ಮಸುದಾ, ಅವರು ಕಾಣಿಸ್ತಾ ಇಲ್ಲ. ಕರ್ಮ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ನನ್ನ ಮಗ ಶ್ರೀನಿಧಿ ಬರ್ತಾನೆ. ಮಾನ ಮರ್ಯಾದೆ ಅಂದರೆ ಏನು ಅಂತ ನಿಮ್ಗೆ ಹೇಳ್ಕೊಡಕ್ಕೆ. ಓಂ ನಮಃ ಸದಸೇ ನಮಃ ಸದಸಸ್ಪತಯೇ ನಮಃ ಸಖೀನಾಂ ಪುರೋಗಾನಾಂ ಚಕ್ಷುಷೇ. ಸ್ವಲ್ಪ ಮಂತ್ರ ನಿಲ್ಲಿಸಿ. ಚನ್ಗೇಶ್ವ, ಮಂತ್ರ ಯಾಕೆ ನಿಲ್ಸಕ್ಕೆ ಹೇಳಿದೆ? ಇಲ್ಲಿ ಜಾನ್ವಿ ಕರ್ಕೊಂಬರೋ ಟೈಮ್ ಆಯ್ತು. ಯಾಕೆ ಸುಮ್ಮನೆ ನಿಂತಿದ್ಯಾ? ಏನಾಯ್ತು? ಜಾನ್ವಿ ಇಲ್ಲ. ಇಲ್ಲ ಅಂದ್ರೆ? ಜಾನ್ವಿ ಕಾಣ್ತಿಲ್ಲ ಸರ್. ಏನ್ ಹೋಗಿದೆ? ಮದನ್ ಸರ್, ಜಾನ್ವಿ ವಸುಧಾ ಅವ್ರ ಫ್ರೆಂಡ್ ಗೀತಾ ಕಾಣ್ತಾ ಇಲ್ಲ. ಹುಡುಗ ಹೋಗಿದ್ದೀರಿ? ನೋಡ್ದ್ಯಾ ಈ ಕಾಲದಲ್ಲೂ ದೇವ್ರು ಹೇಗೆ ಪವಾಡ ತೋರಿಸ್ತಾನೆ ಅಂತ? ಮುದುಕ, ಇವತ್ತೇನಾದ್ರು ನಿನ್ನ ಮಗಳು ನನ್ನ ಕೈ ಸಿಗ್ಲಿಲ್ಲ ಅಂದ್ರೆ ನಿನ್ನ ಸಾಯಿಸ್ಬಿಡ್ತೀನಿ. ಇದೇ ಪುರೋಹಿತರ ಕೈಲಿ ನಿನ್ ತಡಿ ಮಾಡಿಸ್ತೀನಿ. ಸಾಕ್ಷ್ಯ ಬಿಡ್ತೀಯ? ಅದು ನನಗೆ ಗೊತ್ತಿಲ್ಲ. ಒಟ್ಟಲ್ಲಿ ನಾನು ಮಾಡೋದೇನು ಸಿಕ್ಕಿಲ್ವಲ್ಲ, ಅಷ್ಟು ಸಾಕು. ಹೋಗೋ. ಯಾವನವನು? Hey, what's up, Madan? ಶ್ರೀನಿಧಿ. Yes, the same old Sri. ಎಲ್ಲೋ ನನ್ನ ಜಾಹ್ನವಿ? ಅವಳು ಎಲ್ಲಿರ್ಬೇಕು, ಯಾರ ಜೊತೆ ಇರಬೇಕು, ಅಲ್ಲಿ ಸೇಫ್ ಆಗಿದ್ದಾಳೆ. ಏಯ್, ನೀನು ಸುಮ್ಮನೆ ಬಿಡಲ್ಲ, ಕೊಚ್ಚಾಕ್ತೀನಿ. ನಿನ್ನನ್ನು ಕಿಡ್ನಾಪ್ ಮಾಡ್ತೀನಿ ಅಂತ ಕಾಯ್ತಿದ್ಯಾ? ನೀನು ಒಬ್ಬಗೆ ಮಾತ್ರ ಪ್ಲಾನ್ ಮಾಡಕ್ ಬರೋದು ಅನ್ಕೊಂಡಿದ್ಯಾ? ನಮಗೂ ಬರುತ್ತಾ. ನಿನ್ನ ದಾರಿ ತಪ್ಪಕ್ಕೆ ಬೇಕು ಅಂತ ಚೆನ್ನಕೇಶ್ವನ್ ಮುಂದೆ ನಿನ್ನ ಕಿಡ್ನಾಪ್ ಮಾಡ್ತೀವಿ ಅಂತ ಡ್ರಾಮಾ ಮಾಡಿದ್ದು. ಕಂದ, ಮೊದಲಿಂದನೂ ನನ್ನ ಪ್ಲಾನ್ ಇದ್ದಿದ್ದು ಜಾನ್ವಿನ ಕಿಡ್ನಾಪ್ ಮಾಡಬೇಕು ಅಂತ. ನನ್ನ ಹೆಂಡ್ತಿನ ನನ್ನಿಂದನೇ ಕಿತ್ಕೊಳ್ಳೋಕೆ ಟ್ರೈ ಮಾಡ್ತೀಯ? ಅದು ಮಾತ್ರ ಸಾಧ್ಯ ಇಲ್ಲ ಮಿಸ್ಟರ್ ಮದನ್. ನಿನ್ನ ವಯಸ್ಸಿಗೆ ತಕ್ಕ ಹಾಗೆ ಯಾವುದಾದ್ರೂ ಆಶ್ರಮ ಸೇರಿಕೊಂಡು ಭಜನೆ ಗಿಜನೆ ಮಾಡ್ಕೊಂಡಿರೋ, ಬೇಕಿದ್ರೆ ನಾನೇ ಸ್ಪಾನ್ಸರ್ ಮಾಡ್ತೇನೆ. ಜಾನ್ವಿ ಎಲ್ಲೂ ಕಾಣಿಸ್ತಾ ಇಲ್ಲ. ಹೋಗಿ ಹುಡುಗಿ, ಯಾವುದೇ ಮೂಲೆಯಲ್ಲಿ ಔತ್ಕೊಂಡಿದ್ರು ಹೇಳ್ಕೊಂಬನ್ನಿ. ಹೋಗಿ.
ಹೇ ವಸು ಮಾಮ್, ಥ್ಯಾಂಕ್ ಯು ಸೋ ಮಚ್. ನೀವಿಲ್ದೆ ಹೋಗಿದ್ದಿದ್ರೆ ನಾನು ಅನ್ಕೊಂಡಿದ್ದನ್ನ ಸಾಧಿಸೋಕೆ ಆಗ್ತಿರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ಅಂತೂ ಸಾಧಿಸ್ಬಿಟ್ಟಿಯಲ್ಲ ಶ್ರೀ, ತುಂಬಾ ಖುಷಿ ಆಗ್ತಿದೆ. ನೀನು ಒಲಿಂಪಿಕ್ಸ್ ಅಲ್ಲಿ ಗೋಲ್ಡ್ ಮೆಡಲ್ ಗೆದ್ದಷ್ಟು ಸಂತೋಷ ಆಗ್ತಾ ಇದೆ. ಅಯ್ಯೋ ಬಾಬಾ, ನನಗಂತೂ ಸಿಕ್ಕಾಪಟ್ಟೆ ಭಯ ಆಗೋಗಿತ್ತು. ಏನಾಗುತ್ತೋ ಆಗುತ್ತೋ ಅಂತ ಭಯಂಕರ ಎದುರ್ಕೊಂಡ್ಬಿಟ್ಟಿದೆ ಬಾಬಾ. ನಾವು ಮಾತಾಡ್ಕೊಂಡಿದ್ದ ವಿಷಯನ ಚೆನ್ನು ಮಾವ ತಪ್ಪಾಗಿ ತಿಳ್ಕೊಂಡು ಸಕ್ಕತ್ತಾಗಿ ಬಿಸ್ಕೆಟ್ ಹಾಕ್ಕೊಂಡು ನಾವು ಅದನ್ನೇ ಕಿಡ್ನಾಪ್ ಮಾಡ್ತೀವಿ ಅಂತ. ರವಿ, ನೀನು ಮತ್ತೆ ನಿಮ್ಮ ಫ್ರೆಂಡ್ಸ್ ನನಗೆ ತುಂಬಾನೇ ಹೆಲ್ಪ್ ಮಾಡಿದ್ರಿ. ನಿಮ್ಗೂ ಒಂದು ಥ್ಯಾಂಕ್ಸ್ ಎಲ್ಲ ಆಗಲ್ಲ ಬಾಬಾ, ನನಗೂ ಅಂತೂ ಪಾರ್ಟಿ ಕೊಡಿಸ್ಲೇಬೇಕು ಏನೋ. ಖಂಡಿತವಾಗ್ಲೂ ಕೊಡ್ಸೋಣ. ಶ್ರೀ, ನಾನು ಜಾನ್ವಿ ಕೊಟ್ಟಿರೋ ಮಾತ್ರೆ ಜಾಸ್ತಿ ಹೊತ್ತು ಕೆಲಸ ಮಾಡಲ್ಲ. ಇನ್ನು ಅರ್ಧ ಗಂಟೆಲಿ ಅವಳಿಗೆ ಎಚ್ಚರ ಆಗ್ಬಿಡುತ್ತೆ. ಇನ್ನೊಂದೆರಡು ಮಾತ್ರ ಹಾಕಕ್ಕೆ ಏನಾಗಿತ್ತು ನಿಮ್ಗೆ? ಅಕ್ಕ ಕಣೋ ಅವಳು. ಅಕ್ಕ ಆದ್ರೇನಂತೆ ಬಾಬಾ. ಹಾಗಿದ್ರೆ ಅಕ್ಕನ್ ಕರ್ಕೊಂಡು ನೀವು ತಲುಪಬೇಕಾಗಿರೋ ಜಾಗನ ಬೇಗ ತಲುಪಿಡಿ. ನೀವು ಡ್ರೈವ್ ಮಾಡ್ತಾ ಇರ್ತೀರಾ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್ ಕಣೋ. ಬಾಯ್ 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 ಬಾಯ್. ಅಬ್ಬಬ್ಬಬ್ಬಾ, ಎಲ್ಲರೂ ಸೇರ್ಕೊಂಡು ಎಷ್ಟು ನಾಟಕ ಆಡ್ಬಿಟ್ಟಿದ್ದೀರಾ. ನನ್ಗೆ ಒಂದು ಸುಳಿವು ಕೊಡ್ಲಿಲ್ಲ. ನೀನಾರು ಹೇಳೋದಲ್ವಾ ವಸು ನನ್ಗೆ? ಇವ್ರಿಗೆ ಹೇಳ್ಬಿಡ್ಬೇಕಿತ್ತಂತೆ. ನಿಮ್ಗೆ ಹೇಳಿದ್ರೆ ಬೆದರಿ ಬೆಂಡಾಗಿ ಮದನ್ ಹತ್ರ ವಿಷಯ ಬಾಯ್ಬಿಟ್ಬಿಟ್ಟಿದ್ರೆ ನಮ್ ಕತೆ ಅಷ್ಟೇ. ಆದ್ರೂ ಎಲ್ಲಾ ಸೇರಿ ಒಳ್ಳೆ ಪ್ಲಾನೇ ಮಾಡಿದೀರಾ. ನಮ್ ಪ್ಲಾನ್ ಅಂದ್ರೆ ಸುಮ್ನೆನಾ? ಸಾಕು ಸುಮ್ನಿರೋ. ನೋಡು ರವಿ, ಆ ಮದನಿಂದ ಹುಷಾರಾಗಿರು. ಅವನು ಏನ್ ಕೆಲಸ ಮಾಡಕ್ಕೂ ಹೆಸದಿಲ್ಲ. ಕಳ್ರು ನೀವೆಲ್ಲರೂ ನನಗೆ ಗೊತ್ತಿಲ್ಲದೇನೆ ಎಷ್ಟು ಚೆನ್ನಾಗಿ ನಿಭಾಯಿಸಿದ್ದೀರಾ ಎಲ್ಲ ಅನ್ವೆ. ಆ ಮದನ್ನ ಕಿಡ್ನಾಪ್ ಮಾಡ್ತೀನಿ ಅಂತ ನಮ್ಮ ಜಾನ್ವಿನೇ ಕಿಡ್ನಾಪ್ ಮಾಡಿರೋದಂತೂ ಅಮೇಸಿಂಗ್. ಅಪ್ಪ, ಈಗ ಸಮಾಧಾನ ಆಯ್ತು. ಯಾಕೆ? ಅಲ್ಲ ಅತ್ತೆ, ಮದನ್ನ ಕಿಡ್ನಾಪ್ ಮಾಡೋದ್ರ ಬಗ್ಗೆ ರವಿ ಹೇಳಿದಾಗ ನೀವು ಬಾಯಿ ಬಂದಾಗ ಬೈದ್ಬಿಟ್ರಿ ಅವನಿಗೆ. ಇನ್ನು ನಮ್ಮನೆ ಸೊಸೆನ ನಾವೇ ಕಿಡ್ನಾಪ್ ಮಾಡಿದ್ರೆ ನಿಮಗೆ ಕೋಪ ಬರುತ್ತೆ ಅಂತ ಅನ್ನಿಸ್ತು. ಅದಕ್ಕೆ ಕೊನೆವರೆಗೂ ವಿಷಯನ ಮುಚ್ಚಿಟ್ಟಿದ್ವಿ. ಈಗಲೂ ವಿಷಯ ಗೊತ್ತಾದ್ರೆ ನಿಮ್ಮ ಹತ್ರ ಬಯಸ್ಕೋಬೇಕಾಗತ್ತೆ ಅಂತ ಹೆದರ್ಕೊಂಡ್ಬಿಟ್ಟಿದ್ವಿ. ಒಳ್ಳೆ ಕೆಲಸ ಮಾಡಿದರೆ ನಾನು ಯಾಕೆ ಬೈಲಿ? ಆ ಮದನಿಗೆ ಒಳ್ಳೆ ಚಳ್ಳೆ ಹಣ್ಣು ತಿನ್ನಿಸಿದಾನೆ ನಮ್ಮ ಶ್ರೀ. ಈಗ ಬೋರ್ಡನ್ ಮುಗ ಹೇಗಿರ್ಬೋದು ಅಂತ ನೆನೆಸ್ಕೊಟ್ರೆ ನನಗೆ ಖುಷಿ ಆಗ್ತಿದೆ. ನನಗಂತೂ ಜೊತೆಗೆ ಮನಸ್ಸಿಗೆ ತುಂಬ ನೋವು ಕೂಡ ಆಗ್ತಿದೆ. ಯಾಕತ್ತೆ? ಸ್ವಂತ ಹೆಂಡತಿನ ಕಿಡ್ನಾಪ್ ಮಾಡುವಂಥ ಸ್ಥಿತಿ ಬಂತಲ್ಲ ನಮ್ಮ ಮೊಮ್ಮಗನಿಗೆ. ಇದೆಲ್ಲ ಸ್ವಲ್ಪ ದಿನದವರೆಗೂ. ಒಂದ್ಸಲ ಜಾನ್ವಿಗೆ ನೆನ್ಪು ಬಂದರೆ ಎಲ್ಲ ಸರಿ ಹೋಗುತ್ತೆ ಅತ್ತೆ. ಹೌದು, ಈಗ ಶ್ರೀ ಜಾನ್ವಿನ ಎಲ್ಲಿ ಕರ್ಕೊಂಡು ಹೋಗ್ತಿರ್ಬೋದು? ನಮ್ ಶ್ರೀ ಜಾಹ್ನವಿನ ಕರ್ಕೊಂಡು ಹೋಗ್ತಿರೋದು ಮೈಸೂರ್ಗೆ. ಅಲ್ಲಿಗೆ ಯಾಕೆ? ಯಾಕೆಂದ್ರೆ ಅವರಿಬ್ರು ಮದುವೆ ಆಗಿದ್ದು ಅಲ್ಲೇ. ಅಷ್ಟೇ ಅಲ್ಲ, ಹೋದ್ಸಲ ವೈಟ್ ಲಿಲೀಸ್ ಕಂಪ್ನಿಯವರು ಸೆಮಿನಾರ್ ಅರೇಂಜ್ ಮಾಡಿದ್ದು ಅದೇ ಜಾಗದಲ್ಲೇ. ನಮ್ ಶ್ರೀ ಅದೇ ಜಾಗಕ್ಕೆ ಅದೇ ಹೋಟೆಲ್ಗೆ ನಮ್ ಜಾನ್ವಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಓ, ಅಲ್ಲಿಗೆ ಕರ್ಕೊಂಡು ಹೋದ್ರೆ ನಮ್ ಜಾನ್ವಿಗೆ ಹಳೆದೆಲ್ಲ ನೆನ್ಪಕ್ ಬಂದ್ಬಿಡ್ಬೋದು ಅಂತನಾ? ದೇವ್ರ ದಯಿಂದ ಬಂದ್ರೆ ಸಾಕಪ್ಪ. ಅದೇ ಹೋದ್ಸತಿ ಮೈಸೂರಿಗೆ ಹೋದಾಗ ಜಾನ್ವಿ ಶ್ರೀನ ಮನೆ ಕರ್ಕೊಂಡು ಬಂದಿದ್ರು. ಆದ್ರೆ ಈ ಸಲ ನಮ್ಮ ಮಗ ನಮ್ಮನೆ ಸೊಸೆನ ಮನೆಗೆ ಕರ್ಕೊಂಡ್ ಬರ್ತಾನೆ. ಹೇಗಿದೆ ಐಡಿಯಾ? ನನಗೆ ಗೊತ್ತಿಲ್ದೇನೆ ನಮ್ಮನೆ ಸೊಸೆನೆ ಹಾರಿಸ್ಕೊಂಡು ಹೋಗಿದ್ದಲ್ಲ ಮೈಸೂರಿಗೆ ನಮ್ಮ ಶ್ರೀ. ಸ್ವಲ್ಪ ಹೊತ್ತಿನ ಮಟ್ಟಿಗಾದ್ರು ಅವನಿಗೆ ಆಟ ಆಡಿಸೋ ಸರ್ದಿ ನಂದು. ಅತ್ತೆ, ನೀವು ಶ್ರೀ ಚಿಕ್ಕವನಾಗಿದ್ದಾಗ ಮೊಮ್ಮಗು ಅಂತ ಆಟ ಆಡ್ಸಿದ್ ಆಯ್ತು. ಈಗ ನಾವು ನಮ್ಮ ಮಗುನ ಆಟ ಆಡ್ಸೋ ಸರ್ದಿ. ಹೆದರ್ಬೇಡಿ, ಇದೆಲ್ಲ ಕೂಡ ನಮ್ಮನೆ ಮಗನ ಒಳ್ಳೆಯದಕ್ಕೋಸ್ಕರನೇ. ಆದ್ರೆ ನನ್ನ ಪ್ಲಾನ್ಗೆ ನೀವು ಸಾಥ್ ಕೊಡ್ಬೇಕು. ಪ್ಲಾನ್ ಏನು ಅಂತ ಮೊದ್ಲು ಹೇಳಿ, ಆಮೇಲೆ ನೋಡೋಣ. ಹೇಳ್ತೀನಿ. ಅವರಿಬ್ರು ಎಲ್ಲಿದ್ದಾರೆ ಹೇಳಿ ಬಾವಾ. ಹೇಳಲ್ಲ ಹೋಗೋ. ಹೇಳವಂತೆ ಸರ್.
ಗಂಡ ಹೆಂಡತಿ ಇಬ್ರು ಒಳ್ಳೆ ಭಿಕ್ಷುಕರ ತರ ನನ್ನ ಮುಂದೆ ಕೈ ಚಾಚ್ಕೊಂಡು ನಿಂತಿದ್ರಿ. ಜಾನ್ವಿ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೇಕಾದ್ರೆ ಹೊಟ್ಟೆಗೆ ಏನು ಮಣ್ಣು ತಿಂದಿದ್ರ? ನಿನ್ನ ಹೆಂಡತಿ ಒಳ್ಳೆ ಕಾಡೆಮ್ಮೆ ತರ ಮೈ ಬೆಳ್ಕೊಂಡಿದ್ದ ನಿಂತಿದ್ದಾಳ. ಅವಳು ಮೈ ಮೇಲೆ ಗುಲ್ಗಂಜಿ ಎಷ್ಟು ಪ್ರಜ್ಞೆ ಬೇಡ? ಏನಿದೆ ರವಿ ಇಬ್ರು ಎಂಗೇಜ್ಮೆಂಟ್ ತಪ್ಪಿಸೋದಕ್ಕೆ ಸಂಚು ಮಾಡ್ತಿದ್ದಾರೆ ಅಂತ ಗೊತ್ತಿತ್ತು ತಾನೇ? ಜಾನು ಹಿಂದೆ ಎಲ್ಲಿ ಹೋದ್ರು ನೀವು ಹೋಗ್ಬೇಕು ಅಂತ ಹೇಳಿದ್ದೆ ತಾನೇ? ಆದ್ರೂ ನೀವೆಲ್ಲ ಸೇರ್ಕೊಂಡು ನನ್ನ ಕೈಗೆ ಚಿಕ್ಕ ನಾಯಿಗಳಿಗೆ ಚಿಪ್ ಕೊಟ್ಬಿಟ್ರಿ. ನನಗೆ ಬರ್ತಿರೋ ಕೋಪಕ್ಕೆ ನಿನ್ನ ಇಲ್ಲೇ ಕೊಂದು ನಿಮಗೋಸ್ಕರ ಅಲ್ಲದೆ ಹೋದ್ರು, ನಿಮ್ ಪ್ರಾಣ ಉಳಿಸ್ಕೊಳಕಾದ್ರು ಜಾನು ಎಲ್ಲಿದ್ದಾಳಿದ್ದಾಗ ಹೇಳಿ. ಇಲ್ಲದೆ ಇದ್ರೆ ಇಲ್ಲೇ ನಿಮ್ಮನ್ನ ಕೊಂದು ಊದ್ಬಿಡ್ತೀನಿ, ಸಾಯಿಸ್ಬಿಡು. ಈಗ ನನ್ನ ಮಗಳು ಎಲ್ಲಿ ಹೋಗಿ ಸೇರ್ಬೇಕು ಅಲ್ಲಿ ಸೇರ್ಕೊಂಡಿದ್ದಾಳೆ. ನನಗೆ ಯಾವ ಹೆದರಿಕೆನೂ ಇಲ್ಲ. ಶ್ರೀನಿಧಿ ನಂಬರ್ ರಿಂಗ್ ಆಗ್ತಾ ಇದೆ, ಮಾತಾಡು. ಜಾನು ಎಲ್ಲಿದ್ದಾಳಿಂದ ವಿಚಾರಿಸು. ನಾನು ಕೇಳಲ್ಲ. ಏಯ್, ನನಗೆ ತಲೆ ಕೆಟ್ಟರೆ ನನ್ನ ಮನುಷ್ಯ ಅಲ್ಲ, ಮಾತಾಡು. ನೀನು ಮನುಷ್ಯ ಅಲ್ಲ ಅಂತ ಯಾವತ್ತೋ ಗೊತ್ತಾಯ್ತು. ನೀನು ಮಾತಾಡು. ಹಲೋ ಅಳಿ ಅಂದ್ರೆ ಮಾವ, ನೀವೇನು ಹೆದರ್ಬೇಡಿ. ನಾನು ಜಾನು ಇವಾಗ ಅಳಿ ಅಂದ್ರೆ ನೀವೇನು ಹೇಳ್ಬೇಡಿ. ಮದನ್ನು ನನ್ನ ಕೈಯಿಂದ ಫೋನ್ ಮಾಡ್ತಿರೋದು. ಯಾವುದೇ ಕಾರಣಕ್ಕೂ ಮದನ್ ಕೈಗೆ ಸಿಕ್ಬೇಡಿ. ಜಾನ್ವಿ ಫೋನ್ ಕಿತ್ತೇಸಿರಿ. ಮೂದಕ ನಿನ್ನ ನಮ್ಮ ಅಪ್ಪನಿಗೆ ಬಿಡು, ಏನ್ ಮಾಡ್ತಾ ಇದ್ಯಾ? ನಾನು ಕೈ ತಗೋಬೇಡ ಕಣೋ. ಬಿಟ್ಬಿಡಪ್ಪ, ಬಿಟ್ಬಿಡು. ಹಾ, ಬನ್ನಿ ತಗೊಳ್ಳಿ. ಏನ್ ಮಾಡ್ತಾ ಇದ್ಯಾ? ಇಷ್ಟು ದಿನ ನಮ್ಮ ಜಾನ್ವಿ ನಿಮ್ಮನ್ನು ಪ್ರೀತಿಸ್ತಿದ್ಲು ಅಂತ ಸಪೋರ್ಟ್ ಮಾಡಿದೆ. ಈಗ ನಮ್ಮ ಪೂಜ್ಯ ಬಾವಾಜಿಯವ್ರನ್ನ ತಳ್ಳಾಡ್ತೀಯ. ನಮ್ಮ ರವಿನ ರೌಡಿಗಳು ಬಿಟ್ಟು ಓಡಿಸ್ತೀಯ. ಜಾನು ಫೋನ್ ಇದ್ರೆ ಡೇಂಜರು, ಅವ್ರು ಟ್ರೇಸ್ ಮಾಡ್ಬೋದು. ಏಯ್ ಚಿನ್ಕೇಶ್ವ, ನೀನ್ ತಲೆಗೆಲ್ಲ ಕೆಟ್ಟಿದ್ಯಾ? ನನ್ನ ಮೇಲೆ ಕೈ ಮಾಡ್ತೀಯಾ? ಕೆಟ್ಟಿರೋ ತಲೆ ನೆಟ್ಟಗಾಗಿದೆ. ಈಗ ದುಡ್ಡು ತಗೊಂಡು ಮಾತ್ರಕ್ಕೆ ನನ್ನನ್ನೇ ನಿನ್ ಗುಲಾಮನ್ ಮಾಡ್ಕೊಂಡಿದ್ಯಾ? ನಡಿಯ ಆಚೆ. ಡೆಸ್ಟಿನೇಷನ್ ರೀಚ್ ಆಗೋವರೆಗೂ ಅಟ್ಲೀಸ್ಟ್ ಈ ಫೋನ್ ಇರಲಿ. ನಡಿಯ. ನನ್ನ ಮೇಲೆ ಕೈ ಮಾಡ್ತೀರೇನೋ? ನಿಮ್ಮೆಲ್ಲರೂ ವಿಚಾರಿಸ್ಕೋತೀನಿ. ಕಣ್ಣೆದ್ರಿ ಕಾಣಿಸ್ಕೊಂಡ್ರೆ ಕತ್ತರಿಸಾಕ್ಬಿಡ್ತೀನಿ. ನಡಿಯ. ಏನ್ ತಿಳ್ಕೊಂಡಿದ್ಯಾ? ಮತ್ ಮಕ್ಕ ಮಾಡ್ತೀಯ? ನಡಿಯ. ನಡಿಯ. ಬಾವಾ, ನಿಮ್ಗೇನು ಆಗಿಲ್ಲ ತಾನೆ? ಲೇ ರವಿ, ಬುದ್ಧಿ ಇದೆಯಾ ನಿನಗೆ? ನೋಡಿ ಬಾವಾ, ಕಾನೂನು ಕೈಗೆ ತಗೋತಾ ಇದ್ದಾನೆ. ಅಲ್ಲಿ ನೋಡಿದ್ರೆ ಇವ್ರ ಅಕ್ಕ ಎಲ್ಲೋ ಹೋಗಿದ್ದಾಳೆ. ಇವ್ರು ಕೊಲೆ ಮಾಡಿ ಜೈಲ್ಗೆ ಹೋದ್ರೆ ನಿಮ್ಮನ್ನು ನೋಡ್ಕೊಳ್ಳೋರು ಯಾರು ಬಾವಾ? ನಡೀರಿ ಬಾವು, ಮನೆಗೆ ಹೋಗೋಣ. ಆನಂದದಲ್ಲಿ ತೇಳ್ತಿತ್ತು ನಮ್ಮ ಸಂಸಾರ. ಈಗ ಕಣ್ಣಿನಲ್ಲಿ ಕೈ ನೋಡ ಹೆಂಗಾಗಿದೆ. ಹಿಂಗಾಗಿ ಸ್ವಲ್ಪ ಇವ್ನ ಕಂಟ್ರೋಲಲ್ಲಿ ಇಟ್ಕೋಬೇಕು. ನೀವಾ? ನಾನು ಎಲ್ಲಿದ್ದೀನಿ? ನಾನು ಯಾಕೆ ನಿಮ್ ಜೊತೆ ಕಾರಲ್ಲಿದ್ದೀನಿ? ನಾವ್ ಎಲ್ಲಿದ್ದೀವಿ ಈಗ? ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡಿ. ನೀವಿವಾಗ ಕಿಡ್ನಾಪ್ ಆಗಿದ್ದೀರಾ. ತಮಾಷೆ ಮಾಡ್ತಿದ್ದೀರಾ? ಇವತ್ತು ನನ್ನ ಎಂಗೇಜ್ಮೆಂಟು, ಅಲ್ಲಿ ಎಲ್ಲರೂ ನನಗೋಸ್ಕರ ಕಾಯ್ತಿರ್ತಾರೆ. ನನಗೆ ದೇವಸ್ಥಾನ ಕರ್ಕೊಂಡು ಹೋಗಿ ಪ್ಲೀಸ್. ಆ
ಮುಸ್ಲಿಂ ಜೊತೆ ನಿಮ್ಮ ಎಂಗೇಜ್ಮೆಂಟ್ ತಪ್ಸೋದಕ್ಕಂತಾನೆ ನಾನು ನಿಮ್ಮನ್ನು ಕಿಡ್ನಾಪ್ ಮಾಡಿರೋದು. ಅದನ್ನ ತಪ್ಸಕ್ ನೀವ್ಯಾರು? ನಿಮಗೆ ಹೇಳ್ತಿರೋದು ಕಾರ್ ನಿಲ್ಸಿ, ಕಾರ್ ನಿಲ್ಸ್ರಿ. ರೀ ಸುಮ್ಮನೆ ಇರ್ರಿ, ನಾನು ನಿಮ್ಮನ್ನ ಏನು ಮಾಡಲ್ಲ. ನಿಮ್ಮನ್ ಒಳ್ಳೆ ಫ್ರೆಂಡ್ ಅನ್ಕೊಂಡಿದ್ದೆ, ಈ ತರ ಚೀಪ್ ಕೆಲಸ ಮಾಡ್ತೀರಾ ಅಂತ ಗೊತ್ತಿರ್ಲಿಲ್ಲ. ಆ ಮದನನ್ನ ಇಡಿಟಿಂದ ಕಾಪಾಡೋದಕ್ಕೆ ನನಗಿದ್ದು ಇದು ಒಂದೇ ದಾರಿ. ನನ್ನನ್ನು ಕಾಪಾಡ್ಬೇಕು ಅನ್ನೋ ಉದ್ದೇಶ ನಿಮ್ದು ಆಗಿರ್ಲಿಲ್ಲ, ನನ್ನನ್ನು ಬಲವಂತವಾಗಿ ಪಡ್ಕೊಳ್ಬೇಕು ಅನ್ನೋ ಸ್ವಾರ್ಥ ನಿಮ್ದು. ಹೌದು, ಸ್ವಾರ್ಥ ಅಂತಾನೆ ಇಟ್ಕೊಳ್ಳಿ. ನಮ್ಮಪ್ಪನ ಕಾಲ್ ಆಪರೇಷನ್ ಮಾಡಿಸ್ಬೇಕು, ಮದನ್ ಅವ್ರ ಹತ್ರ ದುಡ್ಡು ತಗೊಂಡಿದ್ದೀನಿ.